ವೆಲ್ಕಮ್ ಬ್ಯಾಕ್. ಬೆಂಗಳೂರಿನ ಬೆನ್ನಿಮಿಲ್ ಬಳಿ 2 ಕೋಟಿ ಹಣ ಸೀಸ್ ಮಾಡಿದಂತಹ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಟ್ವಿಸ್ಟ್ ಸಿಕ್ಕಿದೆ. ಈ ಹಣ ತಮ್ಮದು ಅಂತ ಬಿಜೆಪಿ ಹೇಳಿಕೊಂಡಿದ್ದು ಇದಕ್ಕೆ ಪೂರಕವಾದ ದಾಖಲೆಗಳನ್ನು ಒದಗಿಸಿದೆ. ಇದು ಮಾರ್ಚ್ 27ನೇ ತಾರೀಕು ಕೆನರಾ ಬ್ಯಾಂಕ್ನಲ್ಲಿ ಡ್ರಾ ಮಾಡಿದ್ರು. ಪಕ್ಷದ ಕಚೇರಿಯಲ್ಲಿ ಇರಿಸಲಾಗಿತ್ತು. ಇದನ್ನು 4 ಲೋಕಸಭಾ ಕ್ಷೇತ್ರಗಳ ಚುನಾವಣಾ ಕಾರ್ಯಕ್ಕೆ ಹಂಚೋದಕ್ಕೆ ಅಂತ ತೆಗೆದುಕೊಂಡು ಹೋಗ್ತಿದ್ದಾಗಿ ಬಿಜೆಪಿ ವಿವರಣೆ ಕೊಟ್ಟಿದೆ. ಇದನ್ನು ಐಟಿ ಇಲಾಖೆ ಮೂಲಕ ಪರಿಶೀಲಿಸಿದ ಚುನಾವಣಾ ಆಯೋಗ ಜಪ್ತಿ ಮಾಡಿದ ಹಣವನ್ನು ಬಿಜೆಪಿಗೆ ಮರಳಿಸಿದೆ. ಆದರೆ ಈ ಪ್ರಕರಣದ ಬಗ್ಗೆ ಕಾಂಗ್ರೆಸ್ ಅನುಮಾನವನ್ನು ವ್ಯಕ್ತಪಡಿಸಿದೆ. ಪತ್ರ ಕೊಟ್ಟ ಕೂಡಲೇ ಅವ್ರ ಇನ್ಕಮ್ ಟ್ಯಾಕ್ಸ್ ಆಫೀಸರ್ ದೇಶದಲ್ಲಿ ಇಷ್ಟೊಂದು ಶರವೇಗದಲ್ಲಿ ಕೆಲಸ ಮಾಡುವಂತ ಅಧಿಕಾರಿಗಳು ಇದ್ದಾರೆ ಅಂತ ನೋಡಿದಾಗ ಸಂತೋಷ ಪಡಬೇಕು, ಭ್ರಮನಿರಸನ ಆಗಬೇಕು, ಗೊತ್ತಾಗ್ತಾ ಇಲ್ಲ. 6-7 ಗಂಟೆಗೆ ಬಿಜೆಪಿಯಿಂದ ಸ್ಪಷ್ಟೀಕರಣ ತೆಗೆದುಕೊಳ್ತಾರೆ. ರಾತ್ರಿ 10 ಗಂಟೆ ಆಗೋಷ್ಟೊತ್ತಿಗೆ ಇವರು ವಾಪಸ್ ಆರ್ಡರ್ ಅನ್ನ ಪಾಸ್ ಮಾಡ್ತಾರೆ. ಏನಂತ ಅಂದ್ರೆ ನಾನು ವೆರಿಫೈ ಮಾಡಿದ್ದೇನೆ, ಈ 5 ಕೋಟಿಯಲ್ಲೇ ಈ 2 ಕೋಟಿ ಕಳಿಸ್ತಾ ಇದ್ದಾರೆ, ಎಲ್ಲ ಅವ್ರದ್ದು ದುಡ್ಡು ಎಲ್ಲಾನು ಕೂಡ ಅಕೌಂಟೆಡ್ ಫಾರ್ ಇದೆ, ಹಾಗಾಗಿ ಈ 2 ಕೋಟಿ ದುಡ್ಡು ಅಕೌಂಟೆಡ್ ಇದೆ, ಇದನ್ನು ಅವ್ರಿಗೆ ವಾಪಸ್ ಕೊಡಿ ಅಂತ ಆದೇಶ ಪಾಸ್ ಮಾಡ್ತಾರೆ. ಚುನಾವಣಾ ನೀತಿ ಸಂಹಿತೆ ಮಾಡೆಲ್ ಕೋಡ್ ಆಫ್ ಕಂಡಕ್ಟ್ ಹೇಳುತ್ತೆ 10 ಲಕ್ಷಕ್ಕಿಂತ ಮೇಲೆ ಎಲ್ಲೂ ಕ್ಯಾಶ್ ಇರಬಾರದು ಅಂತೇಳಿ ಅಂತ ಅದರಲ್ಲಿ 2 ಕೋಟಿ ರೂಪಾಯಿಗೆ ಕ್ಲೀನ್ ಚಿಟ್ ಅಷ್ಟೇ ಅಲ್ಲ, ವಾಪಸ್ ಕೊಡಿ ಅವರಿಗೆ ಅಂತಾನು ಕೂಡ ಆದೇಶ. ಇದು ಇಡೀ ಪ್ರಜಾಪ್ರಭುತ್ವದ ವ್ಯವಸ್ಥೆಯ ಮೇಲೆ ನಿರ್ದಿಷ್ಟ ದಾಳಿ, ಸರ್ಜಿಕಲ್ ಸ್ಟ್ರೈಕ್ ಆನ್ ಡೆಮಾಕ್ರಸಿ ಹೌದಾ ಅಲ್ವಾ ಅಂತ ನಾನು ತಮ್ಮನ್ನ ಕೇಳಲಿಕ್ಕೆ ಬಯಸ್ತೇನೆ. ಡಿಕೆ ಶಿವಕುಮಾರ್ ಅವರ ಏಕವಚನ ವಾಗ್ದಾಳಿಗೆ ಇವತ್ತು ಕುಮಾರಸ್ವಾಮಿ ಅವರು ಸಾಫ್ಟ್ ಆಗಿ ತಿರುಗೇಟನ್ನು ಕೊಟ್ಟಿದ್ದಾರೆ. ನಾನು ಅವರಂತೆ ದೊಡ್ಡ ಸಂಸ್ಥೆ ಕಟ್ಟಡ ಕಟ್ಟಲಿಲ್ಲ, ಸಾರ್ವಜನಿಕರ ಹಣ ದುರುಪಯೋಗ ಮಾಡಿಕೊಂಡಿಲ್ಲ, ನಾನು ರೈತರ ಸಾಲ ಮನ್ನಾ ಮಾಡಿದೆ, ನೀವೇನ್ ಮಾಡಿದ್ರಿ ಅಂತ ಪ್ರಶ್ನೆ ಮಾಡಿದ್ದಾರೆ. ಇಂದು ಡಿಕೆ ಸುರೇಶ್ ಪರ ಮಾಗಡಿ ಆನೇಕಲ್ನಲ್ಲಿ ಡಿಸಿಎಂ ಪ್ರಚಾರವನ್ನು ಮಾಡಿದ್ರು. ಮೈಸೂರಿನಲ್ಲಿ ಯದುವೀರ್ ಪರ ವಿಜಯೇಂದ್ರ ರೋಡ್ ಶೋ ನಡೆಸಿದ್ರು. ಶ್ರೀರಂಗಪಟ್ಟಣದಲ್ಲಿ ಕುಮಾರಸ್ವಾಮಿ, ಚಾಮರಾಜನಗರ ಮತ್ತು ಚಿತ್ರದುರ್ಗದಲ್ಲಿ ಯಡಿಯೂರಪ್ಪ, ಕೋಲಾರದಲ್ಲಿ ಸಿಎಂ ಡಿಸಿಎಂ ಪ್ರಚಾರ ಮಾಡಿದ್ರು. ರಾಮನಗರ ಜಿಲ್ಲೆಯ ನನ್ನ ಪಕ್ಕದ ಕ್ಷೇತ್ರದ ಸಹೋದರರು ಮಾತನಾಡಿದ್ದಾರೆ. ವಾಚಾಮಗೋಚರವಾಗಿ ಕೆಟ್ಟ ರೀತಿಯ ಒಂದು ಪದಬಳಕೆ ಮಾಡಿದ್ದಾರೆ. ಸಂತೋಷ, ನನಗೇನು ನೋವಿಲ್ಲ. ನಾನೇನು ದೊಡ್ಡ ಇಂಡಸ್ಟ್ರಿಗಳನ್ನ ಕಟ್ಟಿಲ್ಲ. ವಿವಾದಾತ್ಮಕ ಮಾತುಗಳಿಗೆ ಕೊನೆ ಮೊದಲಿಲ್ಲ ಅನ್ನೋ ರೀತಿಯಲ್ಲಾಗಿದೆ. ರಾಜ್ಯದಲ್ಲಿ ಭಯೋತ್ಪಾದಕರು ಮತ್ತು ಹಿಂದೂ ಧರ್ಮದ ಮೇಲೆ ನಂಬಿಕೆ ಇರೋರ ನಡುವೆ ಚುನಾವಣೆ ನಡೀತಾ ಇದೆ ಅಂತ ಮಾಜಿ ಸಿಎಂ ಡಿವಿ ಸದಾನಂದಗೌಡ ಹೇಳಿಕೆ ಕೊಟ್ಟಿದ್ದಾರೆ. ಇನ್ನು ಭಾರತ ದೇಶ ಹಿಂದೂ ರಾಷ್ಟ್ರ ಆಗಬೇಕು ಅಂತ, ಹಿಂದೂಗಳ ಸುರಕ್ಷಿತವಾಗಿ ಇರಬೇಕು ಅಂದ್ರೆ ಮೋದಿಗೆ ಮತ ಹಾಕಿ ಅಂತ ಯತ್ನಾಳ್ ಕರೆ. ಮತ್ತೊಂದು ಕಡೆ ಮಹಾರಾಷ್ಟ್ರದ ಅಮರಾವತಿ ಕ್ಷೇತ್ರದ ಬಿಜೆಪಿ ಅಭ್ಯರ್ಥಿ ನವನೀತ್ ರಾಣಾ ಅವರಂತೂ ಈ ದೇಶದಲ್ಲಿ ನೀವು ಉಳಿಬೇಕು ಅಂದ್ರೆ ಜೈ ಶ್ರೀರಾಮ್ ಹೇಳಬೇಕು ಅಂತ ಧಮಕಿ ಹಾಕುವ ರೀತಿಯಲ್ಲಿ ಮಾತನಾಡಿದ್ದಾರೆ. ಈ ಹೇಳಿಕೆಗಳೆಲ್ಲ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ಗ್ರಾಸವಾಗಿದೆ. ಟೆಕ್ ಸಿಟಿ ಹೋಗಿ ಟ್ಯಾಂಕರ್ ಸಿಟಿ ಆಗಿದೆ ಅಂತ ಮೋದಿ ಅವರು ಹೇಳಿದ್ದೇ ತಡ ಇದನ್ನ ಬಿಜೆಪಿ ನಾಯಕರು ಬಳಸಿಕೊಳ್ಳಿಕ್ಕೆ ಮುಂದಾಗಿದ್ದಾರೆ. ನೀರಿನ ಸಮಸ್ಯೆ ಇದ್ರೂ ಸರ್ಕಾರ ತಲೆ ಕೆಡಿಸಿಕೊಳ್ತಾ ಇಲ್ಲ ಅಂತ ಕುಮಾರಸ್ವಾಮಿ ಅಪಾರ್ಟ್ಮೆಂಟ್ ಮಂದಿಗೆ ಡಿಸಿಎಂ ಧಮಕಿ ಹಾಕಿದ್ದಾರೆ ಅನ್ನೋ ಆರೋಪವನ್ನು ಮಾಡಿದ್ದಾರೆ. ತೇಜಸ್ವಿ ಸೂರ್ಯ ಅಂತೂ ಕಾಂಗ್ರೆಸ್ಗೆ ಕುಡಿಯೋ ನೀರು ಕೊಡುವ ಯೋಗ್ಯತೆ ಇಲ್ಲ, ಮೋದಿ ಕೊಟ್ಟಿದ್ದಾರೆ ಅಂತ ಹೇಳಿಕೊಂಡಿದ್ದಾರೆ. ಪ್ರಧಾನಿಯ ಟ್ಯಾಂಕರ್ ಸಿಟಿ ಹೇಳಿಕೆಗೆ ಡಿಸಿಎಂ ಟಕ್ಕರ್ ಅನ್ನ ಕೊಟ್ಟಿದ್ದಾರೆ. ಮತ್ತೊಂದು ಕಡೆ ರಾಜ್ಯದಲ್ಲಿ ಮತಾಂತರ ಪ್ರಕರಣಗಳು ಹೆಚ್ಚಾಗ್ತಾ ಇವೆ. ಏಪ್ರಿಲ್ 2ರಂದು ನಂದಿನಿ ಲೇಔಟ್ ಠಾಣಾ ವ್ಯಾಪ್ತಿಯ 8ನೇ ತರಗತಿ ವಿದ್ಯಾರ್ಥಿನಿ ಮೇಲೆ ಮುಸ್ಲಿಂ ಯುವಕ ರೇಪ್ ಮಾಡಿದ್ದಾನೆ. ಈ ಪ್ರಕರಣವನ್ನು ಮುಚ್ಚಿ ಹಾಕೋಕೆ ರಾಜ್ಯ ಸರ್ಕಾರ ಪ್ರಯತ್ನ ಮಾಡ್ತಾ ಇದೆ ಅಂತ ಮಾಜಿ ಮಂತ್ರಿ ಮುನಿರತ್ನ ಗಂಭೀರ ಆರೋಪ ಮಾಡಿದ್ದಾರೆ. ಹೋಲಿ ಆಟ ಆಡ್ಕೊಂಡು ಮನೆಯಿಂದ ಬರುವಾಗ ಆ ಹುಡುಗಿನ ಅಲ್ಲಿ ಕರ್ಕೊಂಡೋಗಿ ಮುಖ ಎಲ್ಲ ಕಚ್ಚಿ ರೇಪ್ ಮಾಡ್ತಾನೆ. ಅದು ಒಂದು ಮುಸ್ಲಿಂ ಯುವಕ. ಲಗೇಜ್ ಆಟೋ ಮುಂದೆ ಸೀಟಲ್ಲಿ ಕುಡಿಸ್ಕೊಂಡು ರೇಪ್ ಮಾಡ್ತಾನೆ. ಅವನಿಗೆ ಈಗಾಗಲೇ 3 ಮದುವೆ ಆಗಿದೆ. ಈ ರೇಪ್ ಮಾಡಿರೋ ಆ ಹೆಣ್ಣು ಮಗಳಿಗೆ ಇವತ್ತವರೆಗೂ 164 ಸ್ಟೇಟ್ಮೆಂಟ್ ಮಾಡಿಲ್ಲ. ಕೇಸ್ ವಾಪಸ್ ತಗೊಳ್ಳೋದಕ್ಕೆ ಎಲ್ಲರೂ ಪ್ರಯತ್ನ ಮಾಡ್ತಾವೆ. ಇದೇ ನಂದಿನಿ ಲೇಔಟ್ ಇನ್ಸ್ಪೆಕ್ಟರ್ನ ವರ್ಗಾವಣೆ ಮಾಡಿ ಅಂತ 3 ಪತ್ರ ಬರೆದಿದ್ದೀನಿ, ಅವ್ರನ್ನ ವರ್ಗಾವಣೆ ಮಾಡಿಲ್ಲ. ವ್ಯಕ್ತಿಯ ಅಂತ್ಯ ಸಂಸ್ಕಾರಕ್ಕೂ ಬಿಡದೆ ಗ್ರಾಮಸ್ಥರು ಅಮಾನವಿಯಾಗಿ ವರ್ತಿಸಿರುವಂತಹ ಘಟನೆ ನಂಜನಗೂಡು ತಾಲೂಕಿನ ತರಗನಹಳ್ಳಿಯಲ್ಲಿ ನಡೆಯಿತು. ಕುಳ್ಳನಾಯಕ ಕುಟುಂಬಕ್ಕೆ 4 ವರ್ಷದ ಹಿಂದೆ ಗ್ರಾಮಸ್ಥರು ಬಹಿಷ್ಕಾರ ಹಾಕಿದ್ರು. ವಿರುದ್ಧವಾಗಿ ಅವರು ಹೋರಾಟ ಮಾಡಿದ್ರು ಕೂಡ ಯಾವುದೇ ಪ್ರಯೋಜನ ಆಗಿರಲಿಲ್ಲ. ಇದರ ನಡುವೆ ಕುಳ್ಳನಾಯಕರ 15 ವರ್ಷದ ಪುತ್ರ ಮಾದೇಶ್ ಅನಾರೋಗ್ಯದಿಂದ ಮೃತಪಟ್ಟಿದ್ದಾರೆ. ಆದರೆ ಅಂತ್ಯಕ್ರಿಯೆಗೆ ಗ್ರಾಮಸ್ಥರು ಅಡ್ಡಿಪಡಿಸಿದ್ದಾರೆ. ಇದರಿಂದ ಅಸಹಾಯಕತೆಯಿಂದ ಮಗನ ಶವನ್ನ ಮೊಪ್ಯಾಡ್ ಮೂಲಕ ಡಿಸಿ ಕಚೇರಿಗೆ ತೆಗೆದುಕೊಂಡು ಹೋಗಿದ್ರು. ಡಿಸಿ ಮಧ್ಯಪ್ರವೇಶ ಮಾಡಿ ಗ್ರಾಮಸ್ಥರ ಮನವೊಲಿಸಿ ಅಂತ್ಯ ಸಂಸ್ಕಾರವನ್ನು ನೆರವೇರಿಸಿದ್ದಾರೆ. ಕೊಡಗು, ಚಾಮರಾಜನಗರ ಸೇರಿ ರಾಜ್ಯದ ವಿವಿಧೆಡೆ ಮಳೆಯಾಗಿದೆ. ನಿನ್ನೆಯ ಮಳೆಗೆ ದೊಡ್ಡಬಳ್ಳಾಪುರದಲ್ಲಿ ಅಪಾರ ಪ್ರಮಾಣದ ಬೆಳೆಗಳು ನಾಶ ಆಗಿದೆ. ಪರಿಹಾರಕ್ಕೆ ರೈತರು ಒತ್ತಾಯಿಸಿದ್ದಾರೆ. ಹಾಸನದಲ್ಲೂ ಕೂಡ ಬೆಳೆ ಹಾನಿ ಸಂಭವಿಸಿದೆ. ಅಧಿಕಾರಿಗಳು ಭೇಟಿ ನೀಡಿ ಪರಿಶೀಲನೆ ನಡೆಸಿದ್ದಾರೆ. ಅಂದಹಾಗೆ ಬೇಸಿಗೆ ಮಳೆ ನಾಳೆಯಿಂದ ಕಾಣಿಸಿಕೊಳ್ಳೋದು ಅನುಮಾನ. ನಾಳೆಯಿಂದ ಏಪ್ರಿಲ್ 26ರವರೆಗೆ ರಾಜ್ಯದ ದಕ್ಷಿಣ ಒಳನಾಡು, ಉತ್ತರ ಒಳನಾಡು, ಕರಾವಳಿ ಕರ್ನಾಟಕದಲ್ಲಿ ಶುಷ್ಕ ಹವೆ ಇರುತ್ತೆ ಅಂತ ಹವಾಮಾನ ಇಲಾಖೆ ಮಾಹಿತಿ ಕೊಟ್ಟಿದೆ. ಮಂಗಳೂರಿನ ಕಟೀಲು ದುರ್ಗಾಪರಮೇಶ್ವರಿ ಸನ್ನಿಧಿಯಲ್ಲಿ ಸಾಂಪ್ರದಾಯಿಕ ಅಗ್ನಿಕೇಳಿ ಉತ್ಸವ ನಿನ್ನೆ ರಾತ್ರಿ ಸಂಭ್ರಮದಿಂದ ನೆರವೇರಿದೆ. ಅತ್ತೂರು ಹಾಗೂ ಕೊಡತ್ತೂರಿನ ಗ್ರಾಮಸ್ಥರು ಬೆಂಕಿ ಹೊತ್ತಿಸಿದ ತೆಂಗಿನ ಗರಿಗಳ ಕಂತೆಗಳನ್ನು ಪರಸ್ಪರ ಎಸ್ತುಕೊಂಡ್ರು. ದೇವಿಯ ನಂಬಿಕೆಯಂತೆ ಯಾರಿಗೂ ಗಾಯ ಆಗಲಿಲ್ಲ. ಇದನ್ನು ನೋಡಲು ಭಾರೀ ಸಂಖ್ಯೆಯಲ್ಲಿ ಭಕ್ತರು ನೆರೆದಿದ್ರು.